ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಫೈಟ್ ಇವತ್ತಂತೂ ಬಹಳ ರಂಗೇರಲಿದೆ. ಯಾಕೆ ಅಂದರೆ ಇವತ್ತು ಪಂಥಾಹ್ವಾನ. ಡಿ.ಕೆ. ಶಿವಕುಮಾರ್ ಬರಲಿ ಅಂತ ಕುಮಾರಸ್ವಾಮಿ ಅವರೇನೋ ಬೈರಮಂಗಲ ಸರ್ಕಲ್ ಹತ್ರ ಕಾಯ್ತೀನಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಪರ ಮತ್ತು ವಿರುದ್ಧ ಇರುವಂಥ ಹೋರಾಟಗಾರರು ಟೆಂಟ್ ಹಾಕೊಂಡು ಕೂತಿದ್ದಾರೆ. ಕುಮಾರಸ್ವಾಮಿ ಅವರ ಆಹ್ವಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬರ್ತಾರಾ? ಬಂದು ಆ ವೇದಿಕೆಯಲ್ಲಿ ಇಬ್ಬರು ಮುಖಾಮುಖಿಯಾಗಿ ಚರ್ಚೆ ಮಾಡ್ತಾರಾ? ಬಿಡದಿಯಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಎನ್ನುವ ಮದಗಜಗಳ ಮಹಾಯುದ್ಧ ನಡೆಯುತ್ತಾ? ಈಗ ಡಿ.ಕೆ. ಮತ್ತು ಎಚ್.ಡಿ.ಕೆ. ಮಧ್ಯೆ ಬಿಡದಿ ಟೌನ್ಶಿಪ್ ಫೈಟ್ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ಬಿಟ್ಟಿದೆಯಾ? ಬರೀ ಲೆಟರಲ್ಲಿ ಫೈಟ್ ಮಾಡ್ತಾ ಇದ್ರು ಡಿ.ಕೆ. ಆ್ಯಂಡ್ ಎಚ್.ಡಿ.ಕೆ. ಈಗ ನೇರವಾಗಿ ನಿಂತು ರೈತರ ಸಮ್ಮುಖದಲ್ಲಿ ಮಾತಾಡ್ತಾರಾ? ಕುಮಾರಸ್ವಾಮಿ ಅವರು ಹೇಳಿದ ಹಾಗೆ ಸರಿಯಾದ ಟೈಮ್ಗೆ ಅಲ್ಲಿ ಬರ್ತಾರಾ? ಅದೇ ಟೈಮ್ಗೆ ಡಿ.ಕೆ. ಆಗಿದ್ದಾಗಲಿ ನೋಡೇ ಬಿಡೋಣ ಅಂತ ಅವರು ಕೂಡ ಸರ್ಕಲ್ಗೆ ಬಂದು ಕುಮಾರಸ್ವಾಮಿ ಅವರ ಜೊತೆಗೆ ಬಿಡದಿ ವಿಚಾರದಲ್ಲಿ ಮಾತುಕತೆಗೆ ರೆಡಿ ಆಗ್ತಾರಾ? ಏನು ಬೇಕಾದರೂ ಆಗ್ಬೋದು. ಯಾಕೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರ ವ್ಯಕ್ತಿತ್ವ ಮತ್ತು ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ನೋಡ್ತಾ ಬಂದರೆ ಒಂದು ರೀತಿ ಡೋಂಟ್ ಕೇರ್ ಮಾಸ್ಟರ್ ಇದ್ದ ಹಾಗೆ. ಆಗಿದ್ದಾಗಲಿ ನೋಡೇ ಬಿಡೋಣ ಒಂದು ಕೈ ಅಂತ ಬಂದರೆ ಹೀಗಾಗಿ ಎಲ್ಲರೂ ಬಿಡದಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ಏನು ಬೇಕಾದರೂ ಆಗ್ಬೋದು ಅಂತ ಮಾಧ್ಯಮಗಳು, ಪೊಲೀಸರು, ಜನಸಾಮಾನ್ಯರು ಎಲ್ಲರೂ ಕೂಡ ಇಲ್ಲಿ ಇಬ್ಬರು ಮದಗಜಗಳ ಮುಖಾಮುಖಿ ಆಗುತ್ತಾ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಹಾಗಾದರೆ ಏನಾಗಬಹುದು ಅನ್ನೋದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಡಿ.ಕೆ. ಅಂಡ್ ಎಚ್.ಡಿ.ಕೆ. ಮಧ್ಯೆ ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ಫೈಟ್. ಬಿಡದಿಯಲ್ಲಿ ಮದಗಜಗಳ ಮಹಾಯುದ್ಧಕ್ಕೆ ವೇದಿಕೆ ರೆಡಿ ಆಗುತ್ತಾ? ರೈತರ ಎದುರು ಮುಖಾಮುಖಿ ಆಗ್ತಾರಾ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ? ಬಹಿರಂಗ ಚರ್ಚೆ, ಸವಾಲು ಸ್ವೀಕರಿಸಿ ಬರ್ತಾರಾ ಸಿಎಂ ಅಂಡ್ ಡಿ.ಕೆ.ಶಿ? ಬೈರಮಂಗಲದ ಸರ್ಕಲ್ನಲ್ಲಿ ಜೋರಾಗುತ್ತಾ ರೈತರ ಕಿಚ್ಚು? ಬೀದಿಗಿಳಿದಿದೆ ಪರ ಹೋರಾಡುತ್ತಿರುವಂತಹ ಹೋರಾಟಗಾರರು ಮತ್ತು ವಿರೋಧ ಹೋರಾಡ್ತಾ ಇರುವಂತಹ ಹೋರಾಟಗಾರರು. ಅಂದ್ರೆ ಭೂಮಿ ಕೊಡ್ತೀವಿ ಅಂತ ಯಾರು ಹೇಳ್ತಾ ಇದ್ದಾರೆ ಆ ರೈತರು, ಭೂಮಿ ಕೊಡಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ ಆ ರೈತರು. ಎರಡೂ ರೈತರ ಪಡೆ ಈಗ ಬೀದಿಗಿಳಿದಿದೆ. ಅಲ್ಲಿ ಬೈರಮಂಗಲ ಅಖಾಡ ಕ್ಷಣ ಕ್ಷಣಕ್ಕೂ ಕುತೂಹಲ ಮತ್ತು ರೋಮಾಂಚನಕಾರಿ ಆಗ್ತಾ ಇದೆ. ಈ ಮಧ್ಯೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ಬಿಡದಿ ಫೈಟ್ನ ರೋಚಕ ಅಪ್ಡೇಟ್ಸ್ ಅನ್ನ ನಾವು ಕೊಡ್ತಾ ಹೋಗ್ತೀವಿ. ಏಕೆಂದರೆ ಇದು ರೈತರ ಪ್ರಶ್ನೆ, ರೈತರ ಭೂಮಿಯ ಪ್ರಶ್ನೆ. ಭಿಕ್ಷೆ ಬೇಡ್ಕೊಂಡು ತಿಂತೀವಿ ಹೊರತು ಈ ಭೂಮಿ ತಾಯಿಯನ್ನು ಬಿಟ್ಕೊಡಲ್ಲ. ಪ್ರಾಣ ಕೊಡ್ತೀವಿ ಹೊರತು ನಮ್ಮ ತಾಯಿ ನೆಲವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಕ್ಕೆ ರೆಡಿ ಇಲ್ಲ. ಇದು ಬಂಜರ ಭೂಮಿ ಅಲ್ಲ, ಇದು ಫಲವತ್ತಾದ ಭೂಮಿ. ಚೆನ್ನಾಗಿ ನೀರಿರೋರು ಬೆಳೆಯಕ್ಕಾಗದೇ ಇರುವಂಥ ಬಂಗಾರದ ಬೆಳೆಯನ್ನು ಬೆಳೀತಾ ಇರುವಂಥ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ. ನಮ್ಮನ್ನು ಒಕ್ಕಲೆಬ್ಬಿಸಿ ನಮ್ಮ ಸಮಾಧಿ ಮೇಲೆ ಅಭಿವೃದ್ಧಿ ಅಂದರೆ ನಾವು ಅದಕ್ಕೆ ರೆಡಿ ಇಲ್ಲ. ದಯವಿಟ್ಟು ಬನ್ನಿ ಮಾತನಾಡಿ. ಇಲ್ಲಿಯವರೆಗೆ ಯಾರು ಕೂಡ ಯಾಕೆ ಬಂದಿಲ್ಲ? ಸರ್ಕಾರದ ಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಬಂದು ನಮ್ಮ ಜೊತೆ ಕೂತು ಯಾಕೆ ಮಾತಾಡ್ತಾ ಇಲ್ಲ? ಭೂಮಿ ಕೊಡೋರಷ್ಟೇ ಅಲ್ಲ, ಕೊಡದೇ ಇರೋರು ಕೂಡ ಈ ಕ್ಷೇತ್ರದ
ಪ್ರಜೆಗಳು. ಹಾಗಾಗಿ ನಮ್ಮನ್ನು ಈ ರೀತಿ ನಡೆಸ್ಕೊಳ್ಳೋದು ಸರಿಯಲ್ಲ ಅನ್ನುವಂಥ ಗೋಳು ಬೈರಮಂಗಲದ ರೈತರದ್ದಿದ್ದೇ ಇದೆ. ಬಟ್ ಅವರ ಹೋರಾಟಕ್ಕೆ ಕುಮಾರಸ್ವಾಮಿ ಅವರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಈಗ ರಾಜಕೀಯ ಆಗಿದೆ. ಯಾಕೆ ಅಂತಂದರೆ ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೀತಾರೆ. ಪತ್ರ ಬರೆಯಲ್ಲ, ಅವರು ಒಂದು ಓಪನ್ ಬಹಿರಂಗವಾದ ಚಾಲೆಂಜ್ ಕೊಡ್ತಾರೆ. ನೀವು ಬನ್ನಿ, ನಾವು ಬರ್ತೀವಿ, ಒಂದು ಚರ್ಚೆ ಮಾಡೋಣ, ಯಾರು ಸರಿ ಯಾರು ತಪ್ಪು ಅಂತ, ಸುಮ್ಮನೆ ರಾಜಕೀಯ ಮಾತಾಡೋದು ಬೇಡ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು, ಆಯಿತು ಕುಮಾರಸ್ವಾಮಿ ಅವರೇ, ನಿಮ್ಮ ಕಡೆ ಇರೋ 5 ಜನರನ್ನ ಕರ್ಕೊಂಡು ಬನ್ನಿ, ವಿಧಾನಸೌಧದ 3ನೇ ಮಹಡಿಯ ನನ್ನ ಕಚೇರಿಯಲ್ಲೇ ಚರ್ಚೆ ಮಾಡೋಣ ಅಂತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರು, ಇಲ್ಲ 26ನೇ ತಾರೀಕು ನಾನು ತುಂಬ ಬ್ಯುಸಿ ಇದ್ದೀನಿ, ನಾನು ಬರೋಕ್ಕಾಗಲ್ಲ, ಅಲ್ಲಿ ಇಲ್ಲಿ ಕೂತು ಮಾತಾಡೋದ್ರಿಂದ ರೈತರಿಗೆ ಏನು ಪ್ರಯೋಜನ ಇಲ್ಲ, ನಾವು ಮಾತಾಡ್ತಾ ಕೂತ್ರೆ ಯಾರಿಗೂ ಏನು ಲಾಭ ಇಲ್ಲ, ನೀವು ಮಾತಾಡಬೇಕಾಗಿರೋದು ರೈತರ ಜೊತೆ, ಹೀಗಾಗಿ ನೀವೇ ಬನ್ನಿ ಬೈರಮಂಗಲ ಸರ್ಕಲ್ಗೆ, ನಾನು ರೈತ ಮುಖಂಡರನ್ನ ಒಂದು 10 ಜನರನ್ನ ಕರ್ಕೊಂಡು ಬರ್ತೀನಿ, ಏನಿದೆಯೋ ಅದನ್ನು ಅಲ್ಲೇ ತ್ಯರ್ಥ ಮಾಡೋಣ, ರೈತರೇ ಇಲ್ಲದೆ ನಾವಿಬ್ಬರು ಕುತ್ಕೊಂಡು ಮಾತಾಡೋದ್ರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗಲ್ಲ ಅಂತ ಅವರು ಕೂಡ ಒಂದು ಪತ್ರ ಬರೀತಾರೆ. ಈಗ ಬೈರಮಂಗಲದಲ್ಲಿ ಬಹಿರಂಗ ಚರ್ಚೆಗೆ ವೇದಿಕೆ ರೆಡಿಯಾಗಿದೆ. ಭೂಮಿ ಕೊಡಲು ಒಪ್ಪದ ರೈತರ ಹೋರಾಟಕ್ಕೆ HD ಕುಮಾರಸ್ವಾಮಿ ಸಾಥ್ ಕೊಟ್ಟರೆ, ಹೋರಾಟ ಬೆಂಬಲಿಸಿ ಬೈರಮಂಗಲಕ್ಕೆ ಬರ್ತಾ ಇದ್ದಾರೆ HD ಕುಮಾರಸ್ವಾಮಿ. ಸಂಜೆ 4 ಗಂಟೆಯವರೆಗೂ ಕಾಯ್ತೀನಿ ಅಂತ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಮುಖ್ಯಮಂತ್ರಿಗಳೇ, ಬೈರಮಂಗಲ ಸರ್ಕಲ್ನಲ್ಲಿ ಇಂದು ಸಂಜೆ 4 ಗಂಟೆಯವರೆಗೆ ನಾನು ಕಾಯ್ತೀನಿ, ಒಂದು ವೇಳೆ ನೀವು ಬರೋಕ್ಕಾಗದೇ ಇದ್ರೂ ಕೂಡ ನಿಮ್ಮ ಅಧಿಕಾರಿಗಳನ್ನಾದರೂ ಕಳುಹಿಸಿಕೊಡಿ ಅಂತ ಚಾಲೆಂಜ್ ಮಾಡಿದ್ದಾರೆ HD ಕುಮಾರಸ್ವಾಮಿ. ಹೀಗಾಗಿ HD ಕುಮಾರಸ್ವಾಮಿ ಬರ್ತಾ ಇದ್ದ ಹಾಗೆ ಮತ್ತು ಅವರು ಬರುವ ಹಿನ್ನೆಲೆಯಲ್ಲಿ ಬೈರಮಂಗಲದಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಏರ್ಪಡಿಸಲಾಗಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಈಗಲೂ ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಈಗಿನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳೋದು, ಜನಾಭಿಪ್ರಾಯದ ವಿರುದ್ಧವಾಗಿ ಯಾಕೆ ಹೋಗ್ತೀನಿ. ನಾನು ಇಲ್ಲಿ ಈ ಒಂದು ವಿಷಯವನ್ನು ವೈಯಕ್ತಿಕವಾದಂಥ ಪ್ರತಿಷ್ಠೆಯಾಗಿ ತಗೊಂಡಿಲ್ಲ. 2007 ನಾನೀಗಾಗಲೇ ಮೊನ್ನೆ ಪ್ರಶ್ನೆ ಹೇಳಿದ್ದೀನಿ, ಜುಲೈ 30, 31 ಏನೇನು ಮಾತನಾಡಿದ್ರು ಕಾಂಗ್ರೆಸ್ ನಾಯಕರು, ಇದೇ ಶಿವಕುಮಾರ್ ಅವರ ಸಮೇತವೇ ಅಸೆಂಬ್ಲಿಯ ದಾಖಲೆಗಳಲ್ಲಿ ರೆಕಾರ್ಡ್ ಆಗಿದೆ ಕಲಾಪ. ಅದಕ್ಕೆ ಉತ್ತರ ಏನು ಕೊಟ್ಟಿದ್ದೇನೆ ಅದು ಸಹ ದಾಖಲಾತಿದೆ. ಅವತ್ತು ಇವರೆಲ್ಲರೂ ವಿರೋಧ ಮಾಡೋದ ಹಿನ್ನೆಲೆಯಲ್ಲೇ ನಾನು ಟೌನ್ಶಿಪ್ ಬಗ್ಗೆ ನಿರಾಸಕ್ತನಾದೆ, ಅಲ್ಲಿಗೆ ನಿಂತೋಯ್ತದೆ. ಈಗ ಇವರು 25ನೇ ಇಸ್ವಿಯಿಂದ ಇದಕ್ಕೊಂದು ಹೊಸ ರೂಪ ಕೊಡ್ತೀನಿ ಅಂತ ಹೊರಟವರು. ಅಲ್ಲಿ 100ಕ್ಕೆ 80 ಭಾಗ ರೈತರು ವಿರೋಧ ಇದೆ. ರೈತರು ವಿರೋಧ ಇದ್ದಾಗ ಯಾತಕ್ಕೆ ಕೆಲಸ ಮಾಡ್ತೀರಿ? ನಾನು ಮಧ್ಯಾಹ್ನದವರೆಗೂ ಅಲ್ಲೇ ಇರ್ತೀನಿ ಬ್ರದರ್. 2:30, 3 ಗಂಟೆ, ಬೆಳಗ್ಗೆ 10 ಗಂಟೆ ಹೋಗಿ 3 ಗಂಟೆವರೆಗೂ ಕಾಯ್ತೀನಿ, ಇಲ್ಲ 4 ಗಂಟೆವರೆಗೂ ರೈತರು ಏನಾದರೂ ಕಾಫಿ ಟೀ ಕೊಟ್ಟರೆ ಕಾಫಿ ಟೀನು ಕುಡಿದ್ಬಿಟ್ಟು ಬರ್ತೀನಿ. ನಾನು ಬರೆದಿರೋ ಪತ್ರಕ್ಕೆ ಇಲ್ಲಿವರೆಗೆ ಕಮ್ಯುನಿಕೇಷನ್ ಏನೂ ಆಗಿಲ್ಲ. ನಾನು 2 ಪತ್ರ ಬರೆದಾಯಿತು, ಕಮ್ಯುನಿಕೇಷನ್ ಇಲ್ಲ. ಅದಕ್ಕೆ ನಾನು ನೀವು ಕೇಳಿದ್ದು ಕೇಳ್ತಾ ಇದ್ದೀನಿ, ನಿಮ್ಮ ಅಧಿಕಾರಿಗಳು ಯಾರು ಅದೇನೋ ನೋಟಿಫಿಕೇಶನ್ ಮಾಡ್ಕೊಂಡು ಹೊರಟಿರಲ್ಲ, ಅವ್ರನ್ನಾದರೂ ಕಳಿಸಿ ತಿಳ್ಕೊಳ್ಳಿ ವಿಷಯನ, ಅದಾದರೂ ಹೇಳ್ತೀನಿ.